ಮನೋಹಿ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ. ನಾವು ಮನಸ್ಸಿನಿಂದ ಮಾಡಿದಂಥ ಪೂಜೆಯನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಇದು ಬಹಳ ಮುಖ್ಯವಾಗಿ ಯಾವುದೇ ಸ್ತೋತ್ರ ಹೇಳಿ ಇಲ್ಲಿಂದ ಹೇಳಬೇಕು, ಇಲ್ಲಿ ಪರಿಪಕ್ವತೆ ಆಗಬೇಕು, ಇಲ್ಲಿ ನಮ್ಮ ಗುಣ ವೃದ್ಧಿ ಆಗಬೇಕು, ಇಲ್ಲಿ ನಮ್ಮ ಗುಣ ಶುದ್ಧಿ ಆಗಬೇಕು. ಇಲ್ಲಿ ಅಂದರೆ ಜೀವ ಶುದ್ಧಿ ಆಗಬೇಕು. ಈ ಶರೀರದಲ್ಲಿದ್ದುಕೊಂಡು ಜೀವ ಸಾಧನೆ ಮಾಡ್ತಾ ಇರಬೇಕು. ಯಾವಾಗ ಶರೀರ ಬಿಟ್ಟು ಹೋಗುತ್ತೆ ಶುದ್ಧವಾಗಿ ಹೋಗಬೇಕು. ನಾವು ಮಾಡುವಂಥ ಸ್ತೋತ್ರ, ಪೂಜೆ, ಯಜ್ಞ, ಹೋಮ, ವ್ರತ, ಉಪವಾಸ ಎಲ್ಲ ಎಲ್ಲಿಗೆ ಪರ್ಯಾವಸಾನ ಆಗಬೇಕು ಅಂದರೆ ಒಳಗಡೆ ಇರೋವಂಥ ಜೀವ ಇದೆಯಲ್ಲ ಇದು ಶುದ್ಧ ಆಗ್ತಾ ಹೋಗಬೇಕು. ಯಾವ್ಯಾವುದು ಅವಗುಣಗಳು ಅಂತ ಹಿರಿಯರು ಹೇಳಿದ್ರೋ ಆ ಅವಗುಣಗಳನ್ನು ಬಿಡ್ತಾ ಹೋಗಬೇಕು. ಯಾವುದು ಒಳ್ಳೊಳ್ಳೆ ಗುಣಗಳು ಅಂತಿದೆಯೋ ಎಷ್ಟೇ ಕಷ್ಟ ಆದರೂ ಅದನ್ನು ಅಭ್ಯಾಸ ಮಾಡ್ಕೊತಾ ಹೋಗಬೇಕು. ನೋಡಿ ಬಹಳ ವಿಶೇಷ ಅವ್ರು ಹೇಳ್ತಾರೆ, ತೋಯಜಾಕ್ಷನ ನಾಮ ಜಿಹ್ವೆಯೊಳ್ ನೆಲೆಸಿತು. ಶಾಶ್ವತವಾಗಿ ನಮ್ಮ ನಾಲೆಯಲ್ಲಿರಬೇಕು. ಕೃಷ್ಣ ರಾಮಚಂದ್ರ ಹೇಳ್ತಾ ಹೋಗಬೇಕು. ಆಗಾಗ್ಗೆ ಭಗವಂತನ ನಾಮವನ್ನು ನಿರಂತರವಾಗಿ ಹೇಳ್ತಾ ಇರಬೇಕು. ಬರೀ ಎಲ್ಲೋ ಇದ್ದಾಗಲ್ಲ, ಬರೀ ದೇವಾಲಯಕ್ಕೆ ಹೋದಾಗ ಮಾತ್ರ ಭಗವಂತನ ನೆನಪು ಹೀಗಿರಬಾರ್ದು. ಹೃದಯದಲ್ಲಿ ಆದಷ್ಟು ಭಗವಂತನ ಜೊತೆಗೆ ಸ್ನೇಹ ಬೆಳೀತಾ ಹೋಗಬೇಕು. ತುಂಬ ಸುಂದರವಾದಂಥ ಅನುಭವದ ಕೃತಿ ಇದು. ಮೂರನೇ ಚರಣದಿಂದ ಎಲ್ಲ ಒಟ್ಟಿಗೆ ಹೇಳೋಣ, ಈ ಸಂದೇಶ ಪಾಲಿಸೋಣ, ಇದು ಬಹಳ ಮುಖ್ಯ. ಹಲವೋ ದೈವಗಳೆಂಬ ಹಂಬಲ ಬಿಟ್ಟಿತು ನಿಲ್ಲೇನೋ, ಜಲಜನಾಭನ ಧ್ಯಾನ ಹೃದಯದೊಳದೊರಕೇತು ಇನ್ನೇನೋ. ತಂದೆ ತಾಯಿ ಮೂಚು ಕುಂದ ವರದನಾದ ಇನ್ನೇನೋ. ಸಂದೇಹವಿಲ್ಲ ಮುಕುಂದ ದಯ ಮಾಡಿದ ಇನ್ನೇನೋ. ಏನೆಂದು ಹೇಳಲಿ ಆನಂದ ಸಂಭ್ರಮ ಇನ್ನೇನೋ. ಏನೆಂದು ಹೇಳಲಿ ಆನಂದ ಇನ್ನೇನೋ. ಆನಂದ ಗೋಪನ ಕಂದನ ಮಹಿಮೆಯ ಇನ್ನೇನೋ. ಆನಂದ ಗೋಪನ ಕಂದನ ಮಹಿಮೆಯ ಇನ್ನೇನೋ. ಎಲ್ಲ ವಂಶಗಳೆಲ್ಲ ಪಾವನವಾದವು ಇನ್ನೇನೋ. ಎಲ್ಲ ವಂಶಗಳೆಲ್ಲ ಪಾವನ ಇನ್ನೇನೋ. ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನೋ. ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ ಇನ್ನೇನೋ. ಹರಿದಾಸರ ಸಂಗ ದೊರಕಿತು ಎನಗೀಗ ಇನ್ನೇನೋ. ವರಗುರು ಉಪದೇಶ ನೆರವಾಯಿತು ಎನಗೆ ಇನ್ನೇನೋ. ವರಗುರು ಉಪದೇಶ ನೆರವಾಯಿತು ಎನಗೆ ಇನ್ನೇನೋ. ಇನ್ನೇನೋ. ಲಕ್ಷ್ಮೀರಮಣ ಗೋವಿಂದ. ವರಗುರು ಉಪದೇಶ ನೆರವಾಯಿತು ಎನಗೆ ಅಂದರೆ ಒಂದು ಘಟನೆಯನ್ನು ಪುರಂದರದಾಸರು ಉಲ್ಲೇಖ ಮಾಡ್ತಾರೆ. ಶ್ರೀ ವ್ಯಾಸರಾಜರು ಪೀಠದ ಮೇಲೆ ಕೂತ್ಕೊಂಡಿದ್ದಾರೆ, ಧ್ಯಾನಸ್ಥರಾಗಿದ್ದಾರೆ. ಧ್ಯಾನ ಮುಗಿದ ಮೇಲೆ ಕಣ್ಣು ತೆರೆದಾಗ ಎದುರುಗಡೆ ಕೃಷ್ಣದೇವರಾಯ ಕುಳಿತಿಯಾನೆ. ಕೃಷ್ಣದೇವರಾಯನಿಗೆ ರಾಜಗುರುಗಳು ವ್ಯಾಸರಾಜರು. ಕೈ ಮುಕ್ಕೊಂಡು ಕೂತಿದ್ದಾನೆ ಶಾಂತವಾಗಿ ಕೃಷ್ಣದೇವರಾಯ.
ವ್ಯಾಸರಾಜರು ಒಂದು ಮಾತು ಹೇಳುತ್ತಾರೆ, ಹೇ ರಾಜನ್, ನೀನು ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ, ಈ ಸಾಮ್ರಾಜ್ಯನೂ ಶಾಶ್ವತ ಅಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಸೇವೆಯನ್ನು ಮಾಡು ನೀನು ಅಂಥೇಳಿ ತಿರುಮಲ ತಿರುಪತಿಗೆ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯನ್ನು, ಭಗವಂತನ ಸೇವೆಯನ್ನು ಮಾಡು ಅಂಥೇಳಿ ಕೆಲವಾರು ಮಾರ್ಗವನ್ನು ಹೇಳಿಕೊಡ್ತಾರೆ. ಹಾಗಾಗಿ ಕೃಷ್ಣದೇವರಾಯ 1519 ಅದಕ್ಕೆ ಶಾಸನ ಇದೆ. ಮೊದಲನೇ ಸಲಿನೇ 60,000 ತೊಲ ಚಿನ್ನವನ್ನು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡ್ತಾನೆ ಕೃಷ್ಣದೇವರಾಯ. ಈಗಿನ ತಿರುಮಲದ ಆನಂದಿನಿಲಯದ ಗೋಪುರದ ಮೇಲಿರುವಂಥ ಚಿನ್ನದ ತಗಡು ಕೃಷ್ಣದೇವರಾಯನೇ ಮಾಡಿಸಿದ್ದು. 1519 ಆ ಘಳಿಗೆಯಲ್ಲಿ ಶಾಸನ ಅಲ್ಲಿ ಉಲ್ಲೇಖ ಇದೆ. ಆಮೇಲೆ ಸುಮಾರು ಸಲ ಹೋಗ್ತಾನೆ, ಬೇಕಾದಷ್ಟು ಆಭರಣ ಕೊಡ್ತಾನೆ, ಸೇವೆಗಳನ್ನು ಮಾಡ್ತಾನೆ, ಎಲ್ಲ ಮಾಡ್ತಾನೆ. ನಾವೆಲ್ಲ ಕೇಳಿದ್ದೀವಿ, ವಿಜಯನಗರ ಸಾಮ್ರಾಜ್ಯ 350 ವರ್ಷ ಇದ್ದಂಥ ಅದ್ಭುತವಾದಂಥ ಸಾಮ್ರಾಜ್ಯ. ಮುತ್ತು ರತ್ನಗಳನ್ನು ಅಳೆದು ಕೊಡ್ತಾಯಿದ್ರು, ಅಂಥ ಸಮೃದ್ಧಿ ಇದ್ದಿದ್ದು. ಪಂಪಾಂಬಿಕೆ ಅಂತ ಸಾಕ್ಷಾತ್ ಪಾರ್ವತೀ ದೇವಿಯರು ತಪಸ್ ಮಾಡಿ ವಿರೂಪಾಕ್ಷನ ಸಾಕ್ಷಾತ್ಕಾರ ಮಾಡಿಕೊಂಡಂಥ ಜಾಗ ಅದು. ವಿರೂಪಾಕ್ಷನ ದೇವಸ್ಥಾನ ಇದೆ, ವಿದ್ಯಾರಣ್ಯರ ಕಾಲದಲ್ಲಿ ವಿಶಿಷ್ಟವಾದಂಥ ದೇವಾಲಯ ಅದು. ಪಂಪಾಂಬಿಕೆ ತಪಸ್ ಮಾಡಿದಂಥ ಜಾಗ, ಒಂದು ನಿಜವಾಗ್ಲೂ ಆಂಜನೇಯನ ಲೀಲಾಭೂಮಿ ಅದು. ವ್ಯಾಸರಾಜರು ಆ ಪರಂಪರೆ ಎಲ್ಲ ಓಡಾಡಿದಂಥ ಭೂಮಿ ಅದು. ಅಂದರೆ ಸೂಚನೆ ಕೊಟ್ಟಿರ್ತಾರೆ ವ್ಯಾಸರಾಜರು. ಇವತ್ತಿಗೂ ತಿಮ್ಮಪ್ಪನಿಗೆ ಬೇಕಾದಷ್ಟು ಆಭರಣಗಳು ಕೃಷ್ಣದೇವರಾಯ ಕೊಟ್ಟಿದ್ದನ್ನು ಸಮರ್ಪಣೆ ಮಾಡ್ತಾರೆ. ಇದು ಪುರಂದರದಾಸರಿಗೆ ಮಾರ್ಗದರ್ಶನ ಆಗುತ್ತೆ. ತಮ್ಮೆಲ್ಲ ಇದ್ದಂಥ ನವಕೋಟಿಯನ್ನು ತುಳಸಿ ದಳ ಇಟ್ಟು ಧಾರೆ ಎರೆದು ಭಗವಂತನನ್ನು ಸ್ತುತಿ ಮಾಡ್ತಾ ಕೀರ್ತನಾ ರತ್ನಗಳು ಮಾಡ್ತಾರೆ. ಈ ಮುತ್ತು ರತ್ನಗಳೆಲ್ಲ ಅವರೇ ದಾನ ಮಾಡಿಬಿಡ್ತಾರೆ. ನೋಡಿ, ಇದೇ ವರಗುರು ಉಪದೇಶ ನೆರವಾಯಿತು ಎನಗೆ ಇನ್ನೇನು ಇದೇ ಅರ್ಥ. ಇದು ಯಾವ ಸಂಪತ್ತು ದ್ರವ್ಯಗಳು ನಾವು ಸೇರಿಸಿಟ್ಕೊಂಡಿರ್ತೀವಿ, ಎಲ್ಲ ದ್ರವ್ಯ ಸಂಪತ್ತುಗಳು ಅದನ್ನು ಬಿಟ್ಟೇ ಹೋಗಬೇಕು. ನಾವು ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಬರೀ ಆ ದ್ರವ್ಯ ಅಲ್ಲ, ಶರೀರವನ್ನು ಇಲ್ಲೇ ಬಿಟ್ಟು ಹೋಗಬೇಕು. ಇದನ್ನೇ ವರಗುರು ಉಪದೇಶ ನೆರವಾಯಿತು ಎನಗೆ ಇನ್ನೇನು. ತುಂಬ ಅದ್ಭುತವಾದಂಥ ಘಟನೆ ಅದು, ನಮಗೆಲ್ಲ ಗೊತ್ತಿರೋವಂಥ ಇತಿಹಾಸ ಅದು. ಭಗವಾನ್ ವೇದವ್ಯಾಸರು ಹೇಳ್ತಾರೆ, ಮೃತಂಚ ಎನ್ನ ಮುಂಚತೆ ಸಮರ್ಜಯಸ್ವ ತದ್ಧನಂ. ಯಾವುದು ನಿನ್ನ ಶರೀರ ಬಿಟ್ಟ ಮೇಲೂ ನಿನ್ನ ಜೊತೆಗೆ ಬರುತ್ತೆ ಆ ಧನ ಸಂಪಾದನೆ ಮಾಡೋ. ಶುಕನಿಗೆ ಹೇಳ್ತಾರೆ ನೋಡಿ, ಮೃತಂಚ ಎನ್ನ ಮುಂಚತೆ ಸಮರ್ಜಯಸ್ವ ತದ್ಧನಂ. ಯಾವುದು ಬರೀ ಇಲ್ಲೇ ಬಿಟ್ಟು ಹೋಗೋದನ್ನೇ ಸಂಗ್ರಹ ಮಾಡ್ತಾ ಇದೆಯಲ್ಲ, ಯಾವುದು ನಿನ್ನ ಜೊತೆಗೆ ಬರುತ್ತೆ ಅಂದರೆ ಜೀವದ ಜೊತೆಗೆ ಯಾವ ಬರುತ್ತೆ ಅಂದರೆ ಪುಣ್ಯ, ಅದನ್ನು ಸಂಗ್ರಹ ಮಾಡು.